ಜೀವರಾಜ್ ಅವ್ರು ನಿಂತಿರೋ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ 100 ಓಟಲ್ಲಿ ಯಾವಾಗ 136 ಅನೌನ್ಸ್ ಆಯ್ತು, ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕಿದ್ದಂಗೆ ಟ್ಯಾಬ್ಯುಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಆ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು, ದುರ್ಬಳಕೆ ಮಾಡ್ಕೊಂಡಿರೋದು. ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನಂದ್ರೆ, ಏನಾದ್ರ ಅಂತರ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ 90 ದಿನ 3 ತಿಂಗಳು ಟೈಮ್ ಇರುತ್ತೆ, ಅಷ್ಟ್ರ ಒಳಗಡೆ ಅಪೀಲ್ ಹೋಗ್ಬೇಕು. ಅಷ್ಟ್ರ ಒಳಗಡೆ ಏನಾದ್ರು ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು. 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಬರೋದಂದ್ರೆ ಇದು ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸ್ಗಳಾಗ್ತಲ್ಲ, ರಿಜಿಸ್ಟರ್ ಆಗಿ 10 ವರ್ಷ ಆದ್ಮೇಲೆ ಹಂಗ್ ಬಂದವ್ರಿ ಸ್ಯಾಂಕ್ಟಿಟಿಯಲ್ಲಿ ಇರ್ತದೆ. ಸುಮ್ಮನೆ ತೋರಿಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ, ನಗ್ತಾರೆ ಜನ ಎಲ್ಲ ನೋಡ್ ನಗ್ತಾರೆ. ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು. ಈಗ ಎಷ್ಟೋ ಜನ ನಾರಾಯಣ ಶ್ರಮಣ್ಣ ಹೇಳ್ದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ. ಯಾರ ಮಾತು ಕೇಳಲ್ಲ. ನಾನು ಇವಾಗ ಅವ್ರ ಕಡೆ ಹೋಗಿ ನಿಂತ್ಕೋಬೇಕು, ಹೌದು ತಪ್ಪಾಗಿದೆ, ನಾನ್ ಬಿಜೆಪಿ ಅವ್ರ ಕಡೆ ನಿಲ್ಲಂಗಿಲ್ಲ, ಈಗ ನಮ್ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು. ಮಾಲೂರು ಬೇಗ ಮತ ಎಣಿಕೆ ಮಾಡ್ರಿ, ನಿಜ ನೀವ್ ಹೇಳ್ತಾ ಇರೋದು ನಿಜ, ನಿಮ್ ಕಡೆ ನಾನು ಇದ್ದೀನಿ, ದಯವಿಟ್ಟು ರಿಕೌಂಟ್ ಮಾಡಿಸಿ. ಜೀವರಾಜ್ ಅವ್ರು 100 ಓಟಲ್ಲಿ ಸೋತಿರೋದು, ಅವ್ರದ್ದು ಹಿಂಗೆ ಆಗಿದೆ. ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದೀವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ದಯವಿಟ್ಟು ರಿಕೌಂಟ್ ಮಾಡಿಸ್ರಿ. ಮಾಲ್ ಪ್ರಾಕ್ಟೀಸ್ ಮಾಡೋದು ಯಾರು? ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ, ರೂಲಿಂಗ್ ಅವ್ರದ್ದು ಇರ್ತದೆ. ಚುನಾವಣೆಯಿಂದ ಅಧಿಕಾರಿಗಳು ಬರೋದು ತೀರಾ ಕಡಿಮೆ, ಸೆಂಟ್ರಲ್ ಇಂದ ಬರೋರು. ನಮ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ರೇ ಇರ್ತಾರೆ. ಯಾರ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು? ಎಲ್ಲ ನಗ್ಬಾಟ್ಲಾಗಿದೀವಿ ರಾಜಕಾರಣಿಗಳು. ಕೆಲವರೆಲ್ಲ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲದವರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಇದು ಪುಷ್ಟಿ ಕೊಡುತ್ತಾರೆ ಅಲ್ವಾ? ರಿಸರ್ವ್ ಫಾರ್ ಆರ್ಡರ್ಸ್, ನಾಳೆ ಬೇಕಾರಾಗ್ಬೋದು, ನಾಳಿದ್ ಬೇಕಾರಾಗ್ಬೋದು, ಆರ್ಡರ್ ಆಗುತ್ತೆ, ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನ್ಯಾಯಮೂರ್ತಿಗಳ ವಿಮೋಚನೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ಕೇಳಿದ್ದಾರೆ. ಬಹುಶಃ ಜಡ್ಜ್ಮೆಂಟ್ ಈ ವಾರದಲ್ಲಿ ಡಿಫರೆನ್ಸ್ ಜಾಸ್ತಿನೇ ಬರ್ಬೇಕು. ಇಂಡಿಪೆಂಡೆನ್ಸ್ ವೋಟು ಅಲ್ಲಿ ಯಾರು ದಿಕ್ಕು ದೆಸೆ ಇಲ್ಲ, ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ, ಆ ವೋಟ್ಸ್ ನೆಲ್ಲ ಟ್ಯಾಬ್ಯುಲೇಷನ್ ಚೇಂಜ್ ಆಗಿದೆ ಅನ್ನೋದು ನಾವ್ ಹೇಳಿದ್ವಿ. 113 17C ಫಾರಂಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್. ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ, ಅದೇ ಮಿಸ್ಸಿಂಗ್. ಏನಂದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು, ಏನ್ ಮಾಡಿದ್ರು, ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ, ಬರ್ಕೊಂಡಿದ್ಯಾರು ಎಲ್ಲ ಇರುತ್ತೆ. ಒಬ್ಬ DC ಆದವರು ಬಿಲ್ ಕೊಡುವಾಗ ಅದ್ ಈಸ್ಕೊಂತಾನೆ ಕೊಡ್ಬೇಕು. ಯಾರು ಜವಾಬ್ದಾರಿ ಇದ್ದವರು ಹಾರ್ಡ್ ಕಾಪಿ ಈಸ್ಕೊಂಡು ದುಡ್ಡು ಕೊಡ್ಬೇಕಾಗಿತ್ತು. ಹಾರ್ಡ್ ಕಾಪಿನ ಅವ್ರು ಹೇಳ್ತಾರೆ, ಹಾರ್ಡ್ ಕಾಪಿ ಕೊಟ್ಟಿರೋ ನಾನು ನಿಮ್ಗೆ ಕೊಟ್ಟಿದೀವಿ, ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ. ಇಲ್ಲ, ಹಾರ್ಡ್ ಕಾಪಿ ಇಲ್ಲೇ, ಹಾರ್ಡ್ ಡಿಸ್ಕ್, ಅದನ್ನ ಹೇಳೋದು. ಮಾಲೂರು ಕಚೇರಿ ಜೀವರಾಜ್ ಅವ್ರು ನಿಂತಿರೋ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ 100 ಓಟಲ್ಲಿ ಯಾವಾಗ 136 ಅನೌನ್ಸ್ ಆಯ್ತು, ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕಿದ್ದಂಗೆ ಟ್ಯಾಬ್ಯುಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಆ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು, ದುರ್ಬಳಕೆ ಮಾಡ್ಕೊಂಡಿರೋದು. ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನಂದ್ರೆ, ಏನಾದ್ರ ಅಂತರ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ 90 ದಿನ 3 ತಿಂಗಳು ಟೈಮ್ ಇರುತ್ತೆ, ಅಷ್ಟ್ರ ಒಳಗಡೆ ಅಪೀಲ್ ಹೋಗ್ಬೇಕು. ಅಷ್ಟ್ರ ಒಳಗಡೆ ಏನಾದ್ರು ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು. 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಬರೋದಂದ್ರೆ ಇದು ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸ್ಗಳಾಗ್ತಲ್ಲ, ರಿಜಿಸ್ಟರ್ ಆಗಿ 10 ವರ್ಷ ಆದ್ಮೇಲೆ ಹಂಗ್ ಬಂದವ್ರಿ ಸ್ಯಾಂಕ್ಟಿಟಿಯಲ್ಲಿ ಇರ್ತದೆ. ಸುಮ್ಮನೆ ತೋರಿಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ, ನಗ್ತಾರೆ ಜನ ಎಲ್ಲ ನೋಡ್ ನಗ್ತಾರೆ. ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು. ಈಗ ಎಷ್ಟೋ ಜನ ನಾರಾಯಣ ಶ್ರಮಣ್ಣ ಹೇಳ್ದಂಗೆ